ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ನಮ್ಮಲ್ಲಿ ಯಾರಿಗೂ ಯಾವುದಕ್ಕೂ ಕಮ್ಮಿ ಇಲ್ಲ. It's a proud moment for us. Would like to wish them all the very best for their future. The marks you got here is the marks. It doesn't matter whether you got in Sullia, Bangalore, Mangalore. ಎಲ್ಲದಕ್ಕಿಂತ ಇಫೆಕ್ಟಿವ್ ಯಾವಾಗುವುದು ಅಂತ ಹೇಳಿದರೆ, ನಾವು ಎಕ್ಸಾಮ್ ಬರೀಲಿಕ್ಕಿಂತ 2 ತಿಂಗಳ ಮುಂಚೆ ನಾವು ಯಾವ ಟೈಪ್ ಸ್ಟಡಿ ಮಾಡ್ತೇವೆ ಅದು ತುಂಬ ಇದಾಗ್ತದೆ. ಜಾಸ್ತಿ ಫುಲ್ ಓದಿ ಮಾಡಿದೆಲ್ಲ ಆಲ್ಮೋಸ್ಟ್ 1.5 ಅವರ್ ಓದ್ತಿದ್ದೆ ಆ್ಯಂಡ್ ಕಾಲೇಜಲ್ಲಿ ಎಂಜಾಯ್ ಮಾಡ್ತಿದ್ವಿ. ಒಂದು PUC ಹಂತ ಇದೆಯಲ್ಲ, ಬಹಳ ಒಂದು ಮಹತ್ವದ ಹಂತ. ಇಲ್ಲಿ ಒಂದು ಟೀಮ್ ವರ್ಕ್ ಬೇಕಾಗುತ್ತೆ. ಅದು ಆಡಳಿತ ಮಂಡಳಿಯಿಂದ ಕಡೆ ನಮಗೆ ಎಲ್ಲ ರೀತಿಯ ಒಂದು ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಆತ್ಮೀಯ ವೀಕ್ಷಕರೇ ನಮಸ್ತೆ. ಡಾಕ್ಟರ್ ಕುರುಂಜಿ ವೆಂಕಟರಮಣ ಗೌಡರು ಸ್ಥಾಪಿಸಿದಂತಹ ಸುಳ್ಯದ ಶಿಕ್ಷಣ ಸಂಸ್ಥೆಗಳಲ್ಲಿದ್ದೇವೆ. ವಿಶೇಷವಾಗಿ ಅವರ ಶಿಕ್ಷಣ ಕ್ರಾಂತಿಯ ಫಲವಾಗಿ ಸುದೀರ್ಘ ವರ್ಷದಿಂದ ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬೆಳಗ್ತಾ ಇದ್ದಾರೆ, ಉತ್ತಮ ಭವಿಷ್ಯವನ್ನು ಕಂಡುಕೊಳ್ತಾ ಇದ್ದಾರೆ. ನಾವು ಇವತ್ತು ಇರುವಂಥದ್ದು KVG ಅಮರಜ್ಯೋತಿ ಕಾಲೇಜಿನಲ್ಲಿ. ಕಳೆದ 10 ವರ್ಷಗಳ ಹಿಂದೆ ಸ್ಥಾಪನೆಯಾಗಿರುವಂಥ ಈ ಕಾಲೇಜು ನಿರಂತರ 100% ಫಲಿತಾಂಶದೊಂದಿಗೆ ಈ ಸಮಾಜಕ್ಕೆ, ವಿದ್ಯಾಕ್ಷೇತ್ರಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದೆ. ಅತ್ಯಂತ ಸಂಭ್ರಮದ ಕ್ಷಣ ಇವತ್ತು 2025-26ನೇ ಸಾಲಿನಲ್ಲಿ PUCಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳನ್ನು ಗೌರವಿಸಿದ ಒಂದು ಧನ್ಯತಾ ಕ್ಷಣ. ಬಹುಶಃ ಅವತ್ತು ಇಂಥ ಒಂದು ಕಾರ್ಯಕ್ರಮದ ಈ ವೇಳೆ ಈ ಸಂಸ್ಥೆ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರೇಣುಕಾ ಪ್ರಸಾದ್ KV ಅವರಿದ್ದಾರೆ, ಜ್ಯೋತಿ ಆರ್ ಪ್ರಸಾದ್ ಅವರಿದ್ದಾರೆ, ಮೌರ್ಯ ಕುರುಂಜಿ ಅವರಿದ್ದಾರೆ, ಜೊತೆಗೆ ಪ್ರಾಂಶುಪಾಲರಾಗಿರುವಂತಹ ಯಶೋಧ ರಾಮಚಂದ್ರ ಇದ್ದಾರೆ, ಉಪ ಪ್ರಾಂಶುಪಾಲರಾಗಿರುವಂಥ ದೀಪಕ್ ಇದ್ದಾರೆ, ಮತ್ತು ಎಲ್ಲ ಉಪನ್ಯಾಸಕರು, ವಿಶೇಷವಾಗಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳು, ಅವರ ಪೋಷಕರು ಎಲ್ಲರೂ ಕೂಡ ಇದ್ದಾರೆ. ಸರ್, ಬಹಳ ಖುಷಿ. ತಾವು ಈಗಾಗಲೇ ಉಲ್ಲೇಖ ಮಾಡ್ತಾ ಇದ್ವಿ ತಂದೆಯವರನ್ನು, ಡಾಕ್ಟರ್ ಕುರುಂಜಿ ವೆಂಕಟರಮಣಗೌಡರ ಒಂದು ಸ್ಥಾಪಿಸಿದಂಥ ಆ ಒಂದು ಕೀರ್ತಿ ಇವತ್ತು ಮುಂದುವರಿತಾ ಇದೆ. ನಿರಂತರವಾಗಿ 100% ಫಲಿತಾಂಶ ಬರುವುದರ ಜೊತೆಗೆ ರಾಜ್ಯ ಮಟ್ಟದ ಟಾಪ್ 10 ಬಳಗದಲ್ಲಿ ಕೂಡ ಇಲ್ಲಿನ ವಿದ್ಯಾರ್ಥಿಗಳು ಕಾಣಿಸಿಕೊಳ್ತಾ ಇದ್ದಾರೆ. ಏನನ್ನಿಸ್ತದೆ? ಇಲ್ಲ, ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ನಾವು ಇನ್ಸ್ಟಿಟ್ಯೂಷನ್ ಒಂದು PUCದ್ದು ಈ ಹಳ್ಳಿಯಲ್ಲಿ ಮಾಡಿದ್ದು ಅಂತ ಹೇಳುವಂಥದ್ದು, ಇಲ್ಲದಿದ್ದರೆ ಈ ನೀಟ್ ಎಕ್ಸಾಮಿಗೆ, ಎಂಟ್ರೆನ್ಸ್ ಎಕ್ಸಾಮಿಗೆ ಎಲ್ಲರೂ ಬೇರೆ ಬೇರೆ ಕಡೆ ಹೋಗಿ ಟ್ರೈನಿಂಗೆಲ್ಲ ತಗೊಂಡು ಏನೋ ಸುಳ್ಯದಲ್ಲಿ ಅದರ ಒಂದು ಕೊರತೆ ಇದೆ ಅಂತ ಹೇಳುವಂಥ ಒಂದು ಮನಸ್ಸಲ್ಲಿತ್ತು. ಅದನ್ನು ಹೋಗಲಾಡಿಸ್ಕೋಸ್ಕರ ನಾವು PUC ಮಾಡಿ ಶುರು ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲೇ ಇದ್ದು ಇಲ್ಲಿಂದಲೇ ಸೆಲೆಕ್ಟ್ ಆಗಬೇಕು ಅಂತ. ಸ್ಟಾರ್ಟಿಂಗಲ್ಲೆಲ್ಲ 100% ರಿಸಲ್ಟ್ ಬಂದು ಅದರ ಖುಷಿ ಬೇರೆ ಇತ್ತು. ಬಟ್ ಈ ವರ್ಷದ್ದು ಇನ್ನೂ ಎಕ್ಸ್ಟ್ರಾರ್ಡಿನರಿ. ಯಾಕೆ ಅಂತೇಳಿದರೆ, ಮೊದಲೆಲ್ಲ 98, 99, 96 ಇದ್ದದ್ದು ಇವತ್ತೀಗ ನಮ್ಮ ಮಕ್ಕಳು 100ಕ್ಕೆ 100, 5-6 ಮಕ್ಕಳು, ಮುದ್ದಪ್ಪಣ್ಣನ ಮಗಳು ವಂಶಿ 5ರಲ್ಲಿ 100ಕ್ಕೆ 100 ತಗೊಳ್ಳುವಂಥದ್ದು. ಅದು ಏನೇ ಹೇಳಿದರೂ ನಮ್ಮ ಸುಳ್ಯಕ್ಕೆ ಅದರಿಂದ ಹೆಮ್ಮೆ ಬೇರೆ ಇಲ್ಲ. ಯಾಕೆಂದರೆ ಇವತ್ತು ತಂದೆಯವರಿಗೂ ಆತ್ಮಕ್ಕೆ ಖುಷಿ ಸಿಕ್ಕುವಂಥ ಒಂದು ಐಟಮ್ ಅಂತ ನಾನು ಭಾವಿಸ್ತೇನೆ. ಅದೇ ರೀತಿ ಉಳಿದವರು ಕೂಡ 4 ಸಬ್ಜೆಕ್ಟಲ್ಲಿ 100 ತಗೊಂಡವರು ಇದ್ದಾರೆ, 3 ತಗೊಂಡವರು ಇದ್ದಾರೆ. ಇದೆಲ್ಲ ಇದೆ. ನಾನು TV ನೋಡ್ತಾ ಇದ್ದೇನೆ, ಎಲ್ಲರದ್ದು ಬರ್ತಾ ಇದೆ, ನಮ್ಮ ಇನ್ಸ್ಟಿಟ್ಯೂಷನ್ದೇ ಬರ್ತಾ ಇಲ್ಲ. ಉಡುಪಿಯಲ್ಲಿ 3ಕ್ಕೆ 3 100 ಅಂತೆ, 4ಕ್ಕೆ 4 100 ಅಂತ. ಆಗ ನಾನು ನಮ್ಮ 5ರದ್ದು 100 ಎಲ್ಲಿ ಹೋಯ್ತು ಅಂತ ನಾನು ಕೇಳಿ ಮಾಧವನಿಗೆ ಫೋನ್ ಮಾಡಿ ಹೇಳಿದ್ದೆ, ಎಂಥ ವಿಷಯ ಅಂತ. ಆಯ್ತಲ್ಲ. ಸೊ ಇಲ್ಲಿ PUC ಮಾಡಿಬಿಟ್ಟು ಸೊ ಎಲ್ಲರೂ ಆಗಿದ್ದಾರೆ. ನಮ್ಮಲ್ಲಿ ಈಗ ಇಲ್ಲಿ ಪಾಸಾಗಿ ಹೋದವರು ಕೂಡ ಡೆಲ್ಲಿಯಲ್ಲಿ ಕೂಡ ಮೆಡಿಕಲ್ ಮಾಡೋರು ಇದ್ದಾರೆ. ಆದರೆ ಇನ್ನೂ ಏನಂತೇಳಿ ನಮಗೆ ಇನ್ನೂ ಜಾಸ್ತಿ ಸಂಖ್ಯೆಯಲ್ಲಿ ಬಂದು ನಮ್ಮ ಈ ಒಂದು ಅಂದರೆ ಎಲ್ರಿಗೂ ಆದಮೇಲೆ ರೆಡಿ ಇದ್ದಾರೆ ನಂಬಲಿಕ್ಕೆ. ಆಗುವಲ್ಲಿಯವರಿಗೆ ಎಲ್ಲೋ ತಪ್ಪಿಬಿಟ್ರಾ, ನಾನು ಅಲ್ಲಿ ಸೇರಿಸಿದ್ರೆ ಆಗ್ತಿತ್ತಾ, ಇಲ್ಲಿ ಇದೇ ಒಂದು ಸುಳ್ಯದ ಒಂದು ಮೈಂಡಲ್ಲಿ ಚಿಂತನೆ ಎಲ್ಲರದ್ದಿರೋದು. ಆಯ್ತಲ್ಲ. ಅಂಥದ್ದನ್ನೆಲ್ಲ ನಾವು ಈಗ ಅಳಿಸಿ ಹಾಕಿ ಸುಳ್ಯದಲ್ಲಿ ಧೈರ್ಯ ಮಾಡಿ ಓದಿ ಹಿರಿಯರಾದ ಯಶೋಧ ಮೇಡಮ್ ಇದ್ದಾರೆ. ಎಷ್ಟೋ ಜನ ಅವರಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಪೇರೆಂಟ್, ಗಾರ್ಡಿಯನ್ ಎಲ್ಲವೂ ತಿಳುವ ರೀತಿಯಲ್ಲಿ ಅವರ ಹಿರಿತನಕ್ಕೆ ಮತ್ತು ಅವರ ವಿದ್ಯಾರ್ಥಿಗಳ ಮೊಮ್ಮಕ್ಕಳೆಲ್ಲ ಈಗ ಬಂದಿಲ್ಲಿ ಸೇರುವಂಥ ಒಂದು ಪರಿಸ್ಥಿತಿ ಒಂಥರ ಚೆನ್ನಾಗಿ ಮುನ್ನಡೆಸ್ತಾ ಇದ್ದಾರೆ. ಹಾಗೆ ಅಂಥೇಳಿ ಈಗಿನ ಆಧುನಿಕ ಯುಗದಲ್ಲಿ ಒಂದು ಸ್ವಲ್ಪ ಕಮ್ಮಿ ಆದರೂ ಮಕ್ಕಳಿಗೆ 1 ನಿಮಿಷದಲ್ಲಿ ಗೊತ್ತಾಗಿಬಿಡ್ತದೆ. ಯಾಕೆಂದರೆ ಈಗಿನ ಮೀಡಿಯಾ, ಈಗಿನ ಇಂಟರ್ನೆಟ್, ಈಗಿನ ನ್ಯೂಸ್ ಪೇಪರ್ಗಳಲ್ಲಿ 1 ನಿಮಿಷದಲ್ಲಿ ಗೊತ್ತಾಗ್ಬಿಡ್ತದೆ. ಸೊ ಅವರಾಗೇ ಆಟೋಮೆಟಿಕ್ ವಾಲಂಟಿಯರ್ ಆಗಿ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಸರ್ ನಮಗೆ ಅದು ಬೇಕಿತ್ತು, ಇದು ಬೇಕಿತ್ತು ಅಂತೆಲ್ಲ. ಆಯ್ತಲ್ಲ. ಮತ್ತು ನಾನು ಹಾಗೆ ನನ್ನ ಮಗನ್ನು ಊಟಿಯಲ್ಲಿ ಓದಿಸಿ ಅವನು ರಜೆಯಲ್ಲಿ ಬರುವಾಗ ನನ್ನ ಆಫೀಸಿಗೆ ಬಂದು ಕಂಪ್ಯೂಟ್ರೆಲ್ಲ ಯೂಸ್ ಮಾಡ್ತಾಯಿದ್ದ. ಪಪ್ಪ ಯುವರ್ ಕಂಪ್ಯೂಟರ್ 2 years ಬ್ಯಾಕ್ ಅಂತಾನೆ. ಆಯ್ತಲ್ಲ. ಅಂದರೆ ಅವ್ರ ಸ್ಕೂಲಲ್ಲಿ ಎವ್ರಿ 6 months ಅಪ್ಡೇಟ್ ಆಗ್ತಾಯಿತ್ತು.
ಸೊ ಇದೆಲ್ಲ ನೋಡುವಾಗ ನಾವು ಎಲ್ಲಿದ್ದೀವಿ, ನಾವು ಸಹ ಅದೇ ರೀತಿ ಆಗಬೇಕು ಅಂತ ಹೇಳುವ ಫೀಲಿಂಗ್ ಇರ್ತದೆ. ಅನ್ಲೆಸ್ ವಿ ಎಕ್ಸ್ಪೋಸ್ ಅವರ್ ಸೆಲ್ಫ್ ಇದೆಲ್ಲ ಗೊತ್ತಾಗೋದು ಕಷ್ಟ ಆಯ್ತಲ್ಲ. ಮತ್ತು ಈಗ ನೀವು ನಮ್ಮ ಎಷ್ಟೋ ಇನ್ಸ್ಟಿಟ್ಯೂಷನ್ಗಳಲ್ಲಿ ಎಷ್ಟೋ ಐಟಮ್ಗಳಿದೆ, ಸಬ್ಜೆಕ್ಟ್ಗಳು ಬೇರೆ ಕಾಲೇಜಲ್ಲಿ ಹೋಗಿ ಬರುವಾಗಲೇ ಗೊತ್ತಾಗೋದು ನಾವೆಲ್ಲಿ ಅಂತ. ಡೆಂಟಲ್ ಕಾಲೇಜೆಲ್ಲ ನಾನು ವಿದೌಟ್ ಚಾಲೆಂಜ್ ಬೇಕಾದ್ರೆ ಹೇಳೋಕ್ಕೆ ರೆಡಿ ಇದ್ದೇನೆ. ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ನಮ್ಮಲ್ಲಿ ಯಾರಿಗೂ ಯಾವುದಕ್ಕೂ ಕಮ್ಮಿ ಇಲ್ಲ. ಈಗ ಇಂಜಿನಿಯರಿಂಗ್ ಕಾಲೇಜು ಕೂಡ ನಮ್ಮದು ತಂದೆಯವರು ಕಟ್ಟಿದ ಬಿಲ್ಡಿಂಗ್ ಇರ್ಬೋದು ಹೊರತು ಅದರ ಒಳಗಡೆ ಏನೆಲ್ಲ ಆಗಿದೆ ಅಂತ ಹೇಳುವಂಥದ್ದು ಇಲ್ಲಿ ಬಂದು ಸೇರಿದವರಿಗೇ ಗೊತ್ತು ಆಯಿತಾ. ಈಗ PUC ನಮ್ಮದು ಈ ರೀತಿ ಇದೆ, ಮೊದಲೆಲ್ಲ ನಮ್ಮ ಸಿಸ್ಟಮೇ ಬೇರೆ ಇತ್ತು ಆಯ್ತಲ್ಲ. ಸೊ ಒಂದು ಹಿಂದುಳಿದ ವರ್ಗದವರಿಗೆ ಮತ್ತು ಈಗಿನ ಮಾಡರ್ನೈಸೇಷನ್ ಮತ್ತು ಅವರಿಗೊಂದು ದಾರಿ ಆಗಬೇಕು. ತಂದೆಯವರು ಹೇಳಿದಾಗೆ ಒಂದು ಮನೆಗೆ ಒಬ್ಬ ಇಂಜಿನಿಯರ್, ಅಟ್ಲೀಸ್ಟ್ ಒಂದು ಕುಟುಂಬಕ್ಕೆ ಒಬ್ಬ ಡಾಕ್ಟ್ರ್ ಇರಬೇಕು ಅಂತ. ದಟ್ ವಾಸ್ ಹಿಸ್ ವಿಶ್. ಅದು ಎಲ್ಲಿಯೋ ಈಗ ಆಗ್ತಾ ಇದೆ ಅಂತ ಹೇಳುವಂಥದ್ದು ನನಗೆ ಅನಿಸ್ತಾ ಇದೆ. ವೀಕ್ಷಕರ ನಮ್ಮೊಂದಿಗೆ ಡಾಕ್ಟರ್ ಜ್ಯೋತಿ ಆರ್ ಪ್ರಸಾದ್ ಅವರಿದ್ದಾರೆ. ಹೇಳಿ ಮೇಡಮ್, ಯಾವ ರೀತಿ ಖುಷಿ ಹಂಚಿಕೊಳ್ಳಿ? ಇಲ್ಲ, ಇಟ್ ಇಸ್ ಎ ಪ್ರೌಡ್ ಮೂಮೆಂಟ್ ಫಾರ್ ಎವ್ರಿ ಒನ್ ಆ್ಯಕ್ಚುಲಿ. ಪೇರೆಂಟ್ಸ್ ಇರ್ಬೋದು, ಮ್ಯಾನೇಜ್ಮೆಂಟ್ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು. ಬಟ್ ಇವತ್ತಿನ ಸಕ್ಸಸ್ ಹಿಂದೆ ನಮ್ಮ ಟೀಚರ್ಸ್ ಎಫರ್ಟು ತುಂಬ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಮ್ಮ ಮೊನ್ನೆ ರಿಸಲ್ಟ್ಸ್ ಬಂದಾಗ ಪ್ರತಿ ವರ್ಷ ನಾವು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ನೋಡ್ತೀವಿ, 10th ಮತ್ತು PUCದು. 10th ಬಂದ ಮಕ್ಕಳು ಈಚ್ ಒನ್ ಆಫ್ ದ ಸ್ಟೂಡೆಂಟ್ಸು ಪರ್ಸೆಂಟೇಜ್ ವೈಸು ತುಂಬ ರೈಸ್ ಆಗಿದೆ, ಯಾರ್ದು ಕಡಿಮೆ ಅಂತೂ ಆಗಿಲ್ಲ. ದಟ್ ಇಟ್ ಸೆಲ್ಫ್ ಇದೆ ಇದು ಪ್ರೂಫ್ ನಮ್ಮ ಟೀಚರ್ಸ್ ಎಫರ್ಟ್ ಎಷ್ಟಿದೆ ಅಂತ. ಐ ಟೇಕ್ ದಿಸ್ ಆಪರ್ಚುನಿಟಿ ಟು ಥ್ಯಾಂಕ್ ಈಚ್ ಒನ್ ಆಫ್ ಅವರ್ ಟೀಚರ್ಸ್, ಬಿಕಾಸ್ ಅವ್ರ ಎಫರ್ಟಿಂದ ನಮ್ಮ ಮಕ್ಕಳಿಗೆ ತುಂಬ ಹೆಲ್ಪ್ ಆಗಿದೆ. ನೋ ಡೌಟ್ ಎಷ್ಟೇ ಎಫರ್ಟ್ಸ್ ಟೀಚರ್ಸ್ ಹಾಕಿದ್ರು ಸ್ಟೂಡೆಂಟ್ಸ್ ಎಫರ್ಟ್ಸ್ ಅಲ್ಟಿಮೇಟ್. ಎಷ್ಟು ಪುಷ್ ಯಾವ ಕಡೆಯಿಂದ, ಪೇರೆಂಟಿಂದ ಇರ್ಬೋದು, ಟೀಚರ್ಸಿಂದ ಇರ್ಬೋದು, ಅಲ್ಟಿಮೇಟ್ಲಿ ಇಟ್ ಹ್ಯಾಸ್ ಟು ಕಮ್ ಫ್ರಮ್ ವಿತಿನ್. ಅವ್ರ ಎಫರ್ಟು, ಅವ್ರ ಡೆಡಿಕೇಶನು, ಅವ್ರ ಸ್ಯಾಕ್ರಿಫೈಸು ಲಾಸ್ಟ್ 2 ಇಯರ್ಸಲ್ಲಿ ಏನು ಮಾಡಿದ್ದಾರೆ ಅದ್ರ ಫಲವಾಗಿ ಇವತ್ತು ಒಳ್ಳೆ ರಿಸಲ್ಟ್ ಬಂದಿದೆ. ಇಟ್ಸ್ ಎ ಪ್ರೌಡ್ ಮೂಮೆಂಟ್ ಫಾರ್ ಅಸ್. ವುಡ್ ಲೈಕ್ ಟು ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್ ಫಾರ್ ದರ್ ಫ್ಯೂಚರ್. ಇದು ಜಸ್ಟು ಅವ್ರದ್ದು ಇದಾಗಿದೆ, ಅಂದರೆ ಸಬ್ಜೆಕ್ಟ್ ವೈಸು. ನಮ್ಮದು ಇನ್ನೂ CET ಇದೆ, ನೀಟ್ ಇದೆ, ಅದಕ್ಕೆಲ್ಲ ಅವ್ರಿಗೆ ಒಳ್ಳೆಯದು ಮಾರ್ಕ್ಸ್ ಬಂದು ಅವ್ರು ಇಷ್ಟಪಟ್ಟಿದ್ದ ಸಬ್ಜೆಕ್ಟು, ಅವ್ರು ಇಷ್ಟಪಟ್ಟ ಫೀಲ್ಡಲ್ಲಿ ಒಳ್ಳೆ ರ್ಯಾಂಕ್ ಬಂದು ಜೀವನದಲ್ಲಿ ಉತ್ತಮ ಇದಕ್ಕೆ ಹೋಗಲಿ ಅಂತ ವಿ ವಿಶ್ ದೆಮ್ ಆಲ್ ದಿ ಬೆಸ್ಟ್. ನಮ್ಮೊಂದಿಗೆ ಮೌರ್ಯ ಆರ್ ಕುರುಂಜಿ ಅವರಿದ್ದಾರೆ. ಹೊಸ ಕಾಲ, ಹೊಸ ಬದಲಾವಣೆಗಳು, ಹೊಸ ಶಿಕ್ಷಣ ಪದ್ಧತಿಗಳು, ತುಂಬ ಸಾಧನೆ ಮಾಡಿದ್ದಾರೆ. ಏನು ಹೇಳಿ? To start with, it's a very proud moment for all of us, and representing the management, all I would like to say is actually I want to thank them. I want to thank the parents, I want to thank the students, and I want to thank the teachers. Apart from that, I don't think there's anything else to say, but 2 things I would like to just mention is, as I said before, my father just mentioned, ನಾನು ಈಗಷ್ಟೊಂದು ಒಂದು ಎಕ್ಸಾಂಪಲ್ ಕೊಟ್ಟೆ. ಇದು ನೀವು ನಮ್ಮ ಫೈನಾನ್ಸ್ ಫೀಲ್ಡ್ ಒಂದಿದೆ, ನೀವು $10 ನೀವು ಬಿಸ್ಕೆಟ್ ಕಂಪ್ನಿಯಿಂದ ಮಾಡಿ, ಟೆಕ್ನಾಲಜಿ ಕಂಪ್ನಿಯಿಂದ ಮಾಡಿ, $10 ಒನ್ ಪ್ರೈಮ್ ಸೇಸ್ ದ ಮಾರ್ಕ್ಸ್ ಯು ಗಾಟ್ ಹಿಯರ್ ಇಸ್ ದ ಮಾರ್ಕ್ಸ್. ಇಟ್ ಡಸಂಟ್ ಮ್ಯಾಟರ್ ವೆದರ್ ಯು ಗಾಟ್ ಇನ್ ಸುಳ್ಯ, ಬ್ಯಾಂಗ್ಳೂರ್, ಮ್ಯಾಂಗ್ಳೂರ್. ದಟ್ ಇಸ್ ಒನ್ ಥಿಂಗ್. ಆ್ಯಂಡ್ ನಂಬರ್ 2 ಇಸ್ ಫ್ರಮ್ ಅ ಮ್ಯಾನೇಜ್ಮೆಂಟ್ ಪಾಯಿಂಟ್ ಆಫ್ ವ್ಯೂ, ಐ ಜಸ್ಟ್ ಮೊನ್ನೆ ಅಷ್ಟೇ ನಮ್ಮ ಡೆಂಟಲ್ ಇನ್ಸ್ಟಿಟ್ಯೂಟಲ್ಲಿ ನಾವು ಪ್ಲೀಸ್ ರೈಟ್ ಡೌನ್ ದ positives and the negatives anta we had asked. They had honestly and very accurately they had mentioned, because namigu namma strengths and weaknesses gottirutte. So strengths alli ma'am, we had to the principal that addressed, we have better faculties than what we imagined, better infrastructure than what we imagined. And negatives alli, in fact, very surprisingly, it was one basic thing, which is AC. Now why I'm saying this ante, and within 2 days we installed the ACs once we heard about that. And the point I'm trying to make is, we will try our best to support the students in whatever ways possible. That was just an example I gave with the Dental Institute, but this applies to PUC as well. In whatever ways we can from a management's end, we will try our best to support them in all the ways. Thank you. ವೀಕ್ಷಕರ, ಈ ಬಾರಿಯ PUC ಪರೀಕ್ಷೆಯಲ್ಲಿ ವಾಣಿಜ್ಯ ವಿಭಾಗದಲ್ಲಿ ರಾಜ್ಯ ಮಟ್ಟದಲ್ಲಿ 7ನೇ ರ್ಯಾಂಕ್ ಪಡೆದಿರುವಂಥ ವಂಶಿ ಅವರು ನಮ್ಮ ಜೊತೆಗಿದ್ದಾರೆ. ಈಗಾಗಲೇ ಉಲ್ಲೇಖಿಸಿದ ಹಾಗೆ KVG ಅಮರಜ್ಯೋತಿಯ ವಿದ್ಯಾರ್ಥಿನಿ, ಪ್ರತಿಭಾವಂತ ವಿದ್ಯಾರ್ಥಿನಿ ವಂಶಿ. ಕಂಗ್ರಾಟ್ಸ್. ಥ್ಯಾಂಕ್ ಯು ಸರ್. ನಿರೀಕ್ಷೆ ಮಾಡಿದ್ರಾ? ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ ಹೇಳಿ ಹೋಪ್ಸ್ ಇತ್ತು. ಸಬ್ಜೆಕ್ಟ್ಸಲ್ಲಿ 100 ಬರ್ಬೋದು ಅಂತ ಇತ್ತು, ಬಟ್ ಕನ್ನಡದಲ್ಲಿ 100 ಬಂತು ಅಂತ ಹೇಳಿದ್ದು ತುಂಬ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಎಲ್ಲದರಲ್ಲೂ ಒಳ್ಳೆ ಮಾರ್ಕ್ಸ್ ಬರ್ತದೆ ಅಂತ ಹೋಪ್ಸ್ ಇತ್ತು. ವರ್ಷ ಒಂದು ರೀತಿಯಲ್ಲಿ ಕ್ಯಾಂಪಸ್ ಮಗಳು ಅಲ್ವಾ? ಹೇಳ್ತಾ ಇದ್ರಿ ಆಗಲೇ. ಹೌದು, ಪ್ಲೇ ಹೋಮಿನಿಂದ ಹಿಡಿದು 2.5 yearsಗೆ ನಾನು ಈ ಇನ್ಸ್ಟಿಟ್ಯೂಷನ್ಗೆ ಬಂದಿದ್ದೇನೆ, ಪ್ಲೇ ಹೋಮಿಗೆ, KVG ಪ್ಲೇ ಹೋಮಿಗೆ. 10th ಕೂಡ KVG ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲಲ್ಲಿ, ವಾಪಸ್ PUC ಕೂಡ KVG AJ PUC ಅಲ್ಲೇ ಮಾಡಿದ್ದು. ಓಕೆ, ನಿಮ್ಮ ಕುಟುಂಬವನ್ನು ಪರಿಚಯ ಮಾಡಿಕೊಟ್ಟೆ.
ನನ್ನ ಮನೆಯಲ್ಲಿ ನಾವು ಜಾಯಿಂಟ್ ಫ್ಯಾಮಿಲಿಯಲ್ಲಿರೋದು. ಸೊ ಅಪ್ಪ ಅಮ್ಮ, ನಂಗೊಂದು ತಂಗಿ, ಅವಳು 7th ಈಗ KVG-IPS ಅಲ್ಲಿ ಕಲಿಯೋದು. ಮತ್ತು ದೊಡ್ಡಪ್ಪನಿಗೆ ಒಂದು ಮಗ, ಅಣ್ಣ, ಮತ್ತು ಅಕ್ಕ ಈಗ ಮ್ಯಾರೇಜ್ ಆಗಿ 4 years ಆಯಿತು. ಸೊ ಅಕ್ಕನ ಹಸ್ಬೆಂಡ್ ಆಗಲಿ ಅಥವಾ ಅವರ ಮನೆಯವರಾಗಲಿ ಎಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ. ಹೆಸರು ನನ್ನ ಅಪ್ಪ ಮುದ್ದಪ್ಪ ಪಿ ಅಂತೇಳಿ, ಅವರು KVG ಇಂಜಿನಿಯರಿಂಗ್ ಕಾಲೇಜಲ್ಲಿ ವರ್ಕ್ ಮಾಡೋದು. ಅಮ್ಮ ಬಬಿತಾ ಅಯ್ಯಮ್ ಅಂತೇಳಿ, ಅವರು KVG-IPS ಅಲ್ಲಿ ಲೈಬ್ರರಿಯನ್ ಆಗಿ ವರ್ಕ್ ಮಾಡ್ತಾರೆ. ಸೊ ಎಲ್ಲ ಫ್ಯಾಮಿಲಿ ಆಲ್ಮೋಸ್ಟ್ ಎಲ್ಲ ಕೂಡ KVG ಇನ್ಸ್ಟಿಟ್ಯೂಷನಲ್ಲೇ ವರ್ಕ್ ಮಾಡುವವರು. ಸೊ ನಾವು ಕೂಡ ಇದೇ ಇನ್ಸ್ಟಿಟ್ಯೂಷನಲ್ಲಿ ಬೆಳೆದು ಬಂದಿದ್ದೀವಿ. ನನಗೆ ಅಕೌಂಟ್ಸ್, ಬಿಸ್ನೆಸ್, ಎಕನಾಮಿಕ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸಲ್ಲಿ 100, ಕನ್ನಡದಲ್ಲಿ 100, ಇಂಗ್ಲೀಷಲ್ಲಿ 94 ಬಂತು. ಏನು ಆಂಬಿಷನ್ ಇದೆ? ನನಗೆ CA ಆಗಬೇಕು ಅಂತೇಳಿ ಇರೋದು. ಹೇಗೆ ನಿಮ್ಮ ಸ್ಟಡಿ ಮೆಥಡ್ ಇದೆ? ಸೊ ನಾನು ಕನ್ಸಿಸ್ಟೆನ್ಸಿ ಇಸ್ ದ ಕೀ, ಅದನ್ನು ನಾನು ಹೇಳ್ತೇನೆ. ಹಾಗೆಂದೇಳಿ ಡೈಲಿ 6 hours ಸ್ಟಡಿ ಅಂತೇಳಿ ನಾನೇನು ಮಾಡ್ತಾ ಇರಲಿಲ್ಲ. ದಿನಕ್ಕೆ 1 ಗಂಟೆ 2 ಗಂಟೆ ಎಫೆಕ್ಟಿವ್ ಅವರ್ಸ್, ಅಂದರೆ ಯಾವ ಡಿಸ್ಟ್ರಾಕ್ಷನ್ಸ್ ಇಲ್ಲದೆ ಸ್ಟಡಿ ಮಾಡೋದು ಇಟ್ ಈಸ್ ಇಂಪಾರ್ಟೆಂಟ್. ಮತ್ತು ಪ್ರತಿದಿನ ಮಾಡಿಕೊಳ್ಬೇಕು ಅಂತೇಳಿ ಹೇಳ್ತಾರೆ, ಬಟ್ ಅದು ಕೆಲವೊಮ್ಮೆ ಆಗೋದಿಲ್ಲ. ಯಾಕಂದರೆ ಕೆಲವೊಂದು ಸರ್ಕಮ್ಸ್ಟೆನ್ಸಸಲ್ಲಿ ನಮಗೆ ಫಂಕ್ಷನ್ಸ್ ಇರಲಿ, ಏನಾದರೂ ಇರಲಿ, ಚೇಂಜಸ್ ಆಗ್ತದೆ. ಬಟ್ ನಮಗೆ ಅದನ್ನು ಮ್ಯಾನೇಜ್ ಮಾಡೋದು ಗೊತ್ತಿರಬೇಕು, ಯಾವ ಟೈಮಲ್ಲಿ ಯಾವುದು ಮಾಡಬೇಕು ಅಂತೇಳಿ. ಮತ್ತು ಎಲ್ಲದಕ್ಕಿಂತ ಇಫೆಕ್ಟಿವ್ ಆಗೋದು ಅಂತೇಳಿದರೆ, ನಾವು ಎಕ್ಸಾಮ್ ಬರೀಲಿಕ್ಕಿಂತ 2 ತಿಂಗಳ ಮುಂಚೆ ನಾವು ಯಾವ ಟೈಪ್ ಸ್ಟಡಿ ಮಾಡ್ತೇವೆ ಅದು ತುಂಬ ಇದಾಗ್ತದೆ. ನಾವೆಲ್ಲ ನಮ್ಮ ಅಂದರೆ ಬೋರ್ಡಿಂದ ಪ್ರೊವೈಡ್ ಮಾಡುವಂಥ ಎಲ್ಲ ಕ್ವೆಶ್ಚನ್ ಬ್ಯಾಂಕ್ಸ್ ಆಗಿರಲಿ, ಮತ್ತು ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಆಗಿರಲಿ, ಅದನ್ನೆಲ್ಲ ನಾವು ಚೆಂದ ರಿವೈಸ್ ಮಾಡಿಕೊಳ್ಬೇಕು. ಮತ್ತು ನಮ್ಮ ಇನ್ಸ್ಟಿಟ್ಯೂಷನ್ ಅವರು ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ ನಮಗೆ, KVG AJPUC ಅವರು. ಸೊ ನನ್ನ ಅಕೌಂಟ್ಸ್ ಮತ್ತು ಬಿಸ್ನೆಸ್ ನಮಗೆ ಒಂದೇ ಟೀಚರ್ ಇದ್ದದ್ದು, ದೀಕ್ಷಿತ್ ಸರ್ ಅಂತೇಳಿ. ಸೊ ಬಿಸ್ನೆಸ್ ನಮಗೆ ಡಿಸ್ಕ್ರಿಪ್ಟಿವ್ ಪೇಪರ್ಸ್, ಸೊ ನಮಗೆ ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಸೊ ಅವರು ಬರೆಸ್ತಾ ಇದ್ರು ನಮಗೆ, ಯಾವಾಗಲೂ ಟೆಸ್ಟ್ ಕೊಡೋದು, 80 marks ಟೆಸ್ಟ್ ಕೊಡೋದು, ಹಾಗೆ ಮಾಡ್ತಾಯಿದ್ರು. ಅಕೌಂಟ್ಸ್ ಕೂಡ ಹಾಗೆ 3 hour ಪೇಪರನ್ನು 2.5 hour ಮುಗಿಸೋದು, ವಿತ್ ಆಪ್ಷನ್ಸ್ ಬರೆಸೋದು. ಸೊ ಈ ಟೈಪ್ ಮಾಡಿಸ್ತಾಯಿದ್ರು. ಮತ್ತು ಎಕನಾಮಿಕ್ಸ್ ಕೂಡ ಡಿಸ್ಕ್ರಿಪ್ಟಿವ್ ಪೇಪರ್ ಆಗಿರೋದ್ರಿಂದ ನಮಗೆ ಸರ್ ರಾಜೇಶ್ ಸರ್ ಅಂತೇಳಿ ಅವರು ಕೂಡ ಅಷ್ಟೇ ಚೆಂದ ನಮ್ಮನ್ನು ಪ್ರಿಪೇರ್ ಮಾಡಿದರು. ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಬೀನಾ ಮ್ಯಾಮ್ ಅಂತೇಳಿ, ಅಲ್ಲಿ ಏನಂತ ಹೇಳಿದರೆ ನೀವು 1 marksಲ್ಲಿ ಹೋಗುವ ಚಾನ್ಸಸ್ ತುಂಬ ಉಂಟು ಸ್ಟ್ಯಾಟಿಸ್ಟಿಕ್ಸಲ್ಲಿ. ಸೊ ಅವ್ರೇನು ಮಾಡ್ತಾಯಿದ್ದಾರೆ ಅಂದರೆ ಈ ನಿಯರ್ಲಿ 100 questions, ಒಂದು ಚಾಪ್ಟರಿನ 100 questions ಡೈಲಿ ಸಾಲ್ವ್ ಮಾಡಿಸೋದು. ಸೊ ನಮ್ಗೆ ಅದನ್ನು ಮಾಡಿ ಎಕ್ಸಾಮ್ ಆಗುವಾಗ ಎಲ್ಲದರಲ್ಲಿ ತೊರೋ ಇದ್ವಿ ನಾವು. ಮತ್ತು ಲ್ಯಾಂಗ್ವೇಜಸ್ ಕೂಡ ಹಾಗೆ, ನಮ್ಮ ಕನ್ನಡ ಮ್ಯಾಮ್ ರೀತಿ ಮ್ಯಾಮ್ ಅಂತೇಳಿ, ಅವರು ಕೂಡ ಹಾಗೆ ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡಿಸೋದು. ಪಾಸ್ಟ್ ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡೋದು ತುಂಬ ಇಫೆಕ್ಟಿವ್ ಆಗಿರ್ತದೆ, ಯಾಕಂತ ಹೇಳಿದರೆ ಅದರಿಂದಲೇ ತುಂಬ ಕ್ವೆಶನ್ಸ್ ನಮಗೆ ಬರ್ತದೆ ಈ ಎಕ್ಸಾಮ್ಸಿಗೆ ಅಂತೇಳಿ. ಸೊ ಅವ್ರು ಸಾಲ್ವ್ ಮಾಡಿಸ್ತಾಯಿದ್ರು. ಇಂಗ್ಲೀಷ್ ಮ್ಯಾಮ್ ಕೂಡ ಹಾಗೆ ಡೈಲಿ ನಮಗೆ ಸ್ಮಾರ್ಟ್ ಕ್ಲಾಸಲ್ಲಿ ಗ್ರಾಮರ್ ಹಾಕೋದು, ನಮ್ಮ ಮಲ್ಲಿಕಾ ಮ್ಯಾಮ್ ಅಂತೇಳಿ ಗ್ರಾಮರ್ ಹಾಕೋದು, ಮತ್ತು ಕ್ವೆಶನ್ 4 mark ಕ್ವೆಶನ್ ಆಗಲಿ ಅದನ್ನೆಲ್ಲ ಸಾಲ್ವ್ ಮಾಡಿಸ್ತಾಯಿದ್ರು. ಸೊ ಕಾಲೇಜಿಂದ ಎಷ್ಟಾಗಬೇಕು ಅಷ್ಟು ನಮಗೆ ಹೆಲ್ಪ್ ಮಾಡಿದ್ದಾರೆ. ಕೆಲವೊಮ್ಮೆ ಅವರು 7:30ವರೆಗೆ ಕ್ಲಾಸಸ್ ಕೂಡ ಅವ್ರು ಮಾಡ್ತಾಯಿದ್ರು, ಅವರ ಪರ್ಸ್ನಲ್ ಟೈಮನ್ನು ಬಿಟ್ಟು. ಸೊ ಅಷ್ಟು ನಮಗೆ ಹೆಲ್ಪ್ ಮಾಡಿದ್ದಾರೆ. ಅದರೊಟ್ಟಿಗೆ ನಮ್ಮ ಪ್ರಿನ್ಸಿಪಲ್ ಮ್ಯಾಮ್ ಆಗಲಿ, ಯಶೋಧ ಮ್ಯಾಮ್, ಮತ್ತು ವೈಸ್ ಪ್ರಿನ್ಸಿಪಲ್ ದೀಪಕ್ ಸರ್. ಸೊ ಅಡ್ಮಿನಿಸ್ಟ್ರೇಟಿವಲ್ಲಿ ಅವರಿಗೆ ಎಷ್ಟು ಸಪೋರ್ಟ್ ಅಂದರೆ ಅಷ್ಟು ಸಪೋರ್ಟ್ ಅವ್ರು ಕೊಟ್ಟಿದ್ದಾರೆ. ಪ್ಲಸ್ ಮ್ಯಾನೇಜ್ಮೆಂಟ್ ಆಬ್ವಿಯಸ್ಲಿ ಅವರ ಸಪೋರ್ಟ್ ಇಲ್ಲದೆ ಆಗೋದಿಲ್ಲ. ಏನು ವಂಶೀಯ ಬೇರೆ ಆ್ಯಕ್ಟಿವಿಟೀಸ್, ಹಾಬೀಸ್? ನನಗೆ ತುಂಬ ಹಾಬೀಸ್ ಅಂತ ಇಲ್ಲ. ನಾನು ನಾವೆಲ್ ಓದೋದು ತುಂಬ ಇಷ್ಟಪಡ್ತೇನೆ. ಅಂದರೆ ಓದೋದು ಏನಾದರೂ ಆಗಲಿ, ನಾನು ಲೈಕ್ ನಾವೆಲ್, ಸ್ಟೋರೀಸ್ ನನಗೆ ತುಂಬ ಅದು ಇಷ್ಟ. ಸೊ ಆ ಹ್ಯಾಬಿಟನ್ನು ನಾನು ಯಾವತ್ತೂ ಬಿಟ್ಕೊಡಲಿಲ್ಲ. ಯಾವ ಎಕ್ಸಾಮ್ ಇದ್ದರೂ ಏನಿದ್ರೂ ನನಗದು ಬೇಕು ಅಂಥೇಳಿ ಹಾಗೆ. ಸೊ ಇವಾಗ ಕೂಡ ಹೇಗಂತ ಹೇಳಿದರೆ ಅದು ನನಗೆ ಬೇಕೇ ಬೇಕು ಎಕ್ಸಾಮ್ ಟೈಮಲ್ಲಿ ಕೂಡ. ಬಟ್ ಅದು ತುಂಬ ಹೆಲ್ಪ್ ಆಗ್ತಾಯಿತ್ತು ನನಗೆ, ಇಂಗ್ಲೀಷಲ್ಲಿ ಎಸ್ಪೆಷಲಿ ನಮಗೆ ರೈಟಿಂಗ್, ಕ್ರಿಯೇಟಿವ್ ರೈಟಿಂಗ್ ಸ್ಕಿಲ್ಸಲ್ಲಿ ಅದು ತುಂಬ ಹೆಲ್ಪ್ ಆಗ್ತಾಯಿತ್ತು. ಮತ್ತು ಹಾಗೆ. ಓಕೆ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ರಾಜ್ಯ ಮಟ್ಟದಲ್ಲಿ 7ನೇ ರ್ಯಾಂಕನ್ನು ಪಡೆದು ಸಂಭ್ರಮಿಸ್ತಾ ಇರುವಂಥ ವಂಶಿಯವರ ಪೇರೆಂಟ್ಸ್ ನಮ್ಮ ಜೊತೆಗಿದ್ದಾರೆ. ತಂದೆ ಮುದ್ದಪ್ಪ ಅವರು, ತಾಯಿ ಬಬಿತಾ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಅಭಿನಂದನೆಗಳು ಇಬ್ಬರಿಗೂ ಕೂಡ. ಸಾಧನೆ ಮಾಡಿದ್ದಾಳೆ ಮಗಳು, ಏನು ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ ಸರ್, ತುಂಬ ಖುಷಿ ಆಗ್ತಿದೆ. ಅದು ರಾಜ್ಯ ಮಟ್ಟದಲ್ಲಿ 7ನೇ ರ್ಯಾಂಕ್ ಬರೋದಂದರೆ ಒಂದು ತುಂಬ ಖುಷಿಯ ವಿಚಾರ. ಅದಕ್ಕೆ ನಾವು ಪ್ರಪ್ರಥಮವಾಗಿ ಅವರ ಈ ಕಾಲೇಜು AJPUC ಕಾಲೇಜು ಏನು AJ ಫ್ಯಾಮಿಲಿ ಏನಿದೆ ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೆ ಈ ಕ್ಷಣದಲ್ಲಿ. ಹಾಗಾಗಿ ಈಗ ಅಂತಂದರೆ ತುಂಬ ಖುಷಿ ಆಗ್ತಿದೆ. ಅದರ ಜೊತೆಗೆ ನಾವು ಮ್ಯಾನೇಜ್ಮೆಂಟಿಗೆ ನಮ್ಮ ಆಡಳಿತ ಮಂಡಳಿ RP ಸರ್ ಇರ್ಬೋದು, ಜ್ಯೋತಿ ಮೇಡಮ್ ಇರ್ಬೋದು, ಮೌರ್ಯ ಸರ್ ಇರ್ಬೋದು, ಅಥವಾ ಇನ್ನು ಅಭಿಜಾ ಮೇಡಮ್ ಇರ್ಬೋದು, ಇವರಿಗೂ ಕೂಡ ನಾವು ತುಂಬ ಹೃದಯ ಧನ್ಯವಾದ. ಯಾಕೆಂದರೆ ಇಷ್ಟು ಒಳ್ಳೆಯ ಒಂದು ಕಾಲೇಜನ್ನು ಅವರು ನಮ್ಮ ಇದು ಜನಗಳಿಗೋಸ್ಕರ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ತುಂಬ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿಕೊಂಡು ಹೊರಗಡೆ ಹೋಗ್ತಾ ಇದ್ದಾರೆ.
ಅಲ್ಲಿ ಇನ್ನು ಬರುವ ಮುಂಬರುವ ವಿದ್ಯಾರ್ಥಿಗಳು ಇದೇ ಥರ ಒಳ್ಳೆಯ ಒಂದು ಸಾಧನೆ ಮಾಡಿ ಕಾಲೇಜಿಗೆ ಒಂದು ಒಳ್ಳೆಯ ಹೆಸರನ್ನು ತರಲಿ ಅಂತೇಳಿ ನಾವು ಈ ಕ್ಷಣದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಕೆ. ಅಮ್ಮ ಏನು ಹೇಳ್ತೀರಿ? ತುಂಬ ಖುಷಿ ಸರ್, ಯಾಕಂದರೆ ಅವಳದು ಹಾರ್ಡ್ ವರ್ಕಿಗೆ ಸಿಕ್ಕಂಥ ಪ್ರತಿಫಲ. ಅವಳು ಸಣ್ಣದಿರುವಾಗಲೇ ಅಂದರೆ ಇಲ್ಲಿ ಒಂದು ಸಾಧಾರಣ 2 ವರ್ಷಕ್ಕೆ ಅವಳು ಶಾಲೆಗೆ ಸೇರಿದ್ದಾಳೆ ಸರ್, ಪ್ಲೇ ಹೋಮಿಂದ. ನಾನು ಹೇಳ್ತಾ ಇದ್ದೆ ಕ್ಯಾಂಪಸ್ನ ಮಗಳೇ. ಹೌದು, ಕ್ಯಾಂಪಸ್. ಅವಳು ಹೇಳ್ತಾಳೆ, ನಾನು ಮೂಲೆ ಸಹ ನನಗೆ ಗೊತ್ತಿದೆ ಕ್ಯಾಂಪಸ್, ಯಾಕಂದರೆ ಅಷ್ಟು ಸಣ್ಣ ವರ್ಷಕ್ಕೆ ಇನ್ನೂ ಮಾತು ಬರ್ತಿರ್ಲಿಲ್ಲ ಸರಿಯಾಗಿ. ಅಷ್ಟು ಸಣ್ಣ ವರ್ಷಕ್ಕೆ ನಾವು ಇಲ್ಲಿ ಸ್ಕೂಲಿಗೆ ಹಾಕಿದ್ವಿ. ಆಮೇಲೆ ಅವಳು ಬೆಳೀತಾ ಹಾಗೆ LKG UKG ಆಯಿತು, 10th ಆಯಿತು. ಮತ್ತು ಕೆಲವರೆಲ್ಲ ಇನ್ನೂ ಹೊರಗಡೆ ಹೋಗ್ತಾರೇನೋ, ಒಳ್ಳೆ ಮಾರ್ಕ್ಸ್ ಬಂದರೆ ಹೊರಗಡೆ. 10th ಒಳ್ಳೆ ಮಾರ್ಕ್ಸ್ ಬಂತು. IPS ಅಲ್ಲಿ 95.7 ಬಂದಿತ್ತು, ಸೆಕೆಂಡ್ ಟಾಪರ್ ಆಗಿತ್ತು. ಹಾಗೆ ಅಲ್ಲಿ ಒಳ್ಳೆ ಇದು ಮಾಡ್ತು, ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಎಲ್ಲದರಲ್ಲಿ ಪಾರ್ಟಿಸಿಪೇಟ್ ಮಾಡಿಕೊಂಡು ಎಲ್ಲರ ಜೊತೆ ಒಳ್ಳೆಯದಲ್ಲಿ ಒಳ್ಳೆ ಸ್ಟೂಡೆಂಟ್ ಆಗಿ ಇದ್ಲು. ಅದು ಮೇನ್ ಸರ್ ನಮಗೆ. ಅದು ನಾವು ಅದನ್ನೇ ಫಸ್ಟ್ ಪೇರೆಂಟ್ಸ್ ಆಗಿ ಅದನ್ನೇ ಎಕ್ಸ್ಪೆಕ್ಟ್ ಮಾಡೋದು. ಆಮೇಲೆ ಇಲ್ಲಿ HFPC ಅದೇ ಹೊರಗಡೆ 10th ಆದಮೇಲೆ ಹೊರಗಡೆ ಹೋಗ್ತೀರೇನೋ, ಹೊರಗಡೆ ಆಗ್ತೀರಾ. ಕೆಲವೊಮ್ಮೆ ನಮಗೆ ಅನಿಸ್ತಿತ್ತು ಪೇರೆಂಟ್ ಆಗಿ ಸುಮ್ಮನೆ ದೂರದ ಬೆಟ್ಟ ಕಣ್ಣಿಗೆ ನೋಡಣೆ ಅಂತ. ಹಾಗೆ ನಾವೇನಂದು ಮಾಡ್ಕೊಂಡ್ವಿ, ನಮ್ಮಲ್ಲೇ ಇದೆ, ನಮ್ಮ KDG ಅವರದ್ದು ಸಂಸ್ಥೆ ಇದೆ, ನಮ್ಮ ಅಂದರೆ ಸಹ ಸಂಸ್ಥೆ ಕೂಡ ಇದೇ ಬಿಲ್ಡಿಂಗಲ್ಲಿ. ಹಾಗೆ ಇಲ್ಲೇ ಕಂಟಿನ್ಯೂ ಮಾಡುವ ಅಂತೇಳಿ ನಾವಿಲ್ಲೇ ಹಾಕಿದ್ವಿ. ಅವಳಂದರೆ 8th ಒಂದು ನಾನು ಕಾಮರ್ಸ್ ಫೀಲ್ಡಿಗೆ ಹೋಗಬೇಕು ಅಂತ, ನನಗೇನು CA ಮಾಡಬೇಕು ಆ ಥರದ ಆಂಬಿಷನ್ ಇಟ್ಕೊಂಡಿದ್ದು. ಅದು ಯಾಕೆ ಗೊತ್ತಿಲ್ಲ, ಆಫ್ಟರ್ ಕೊರೋನಾ ಈ ಮೊಬೈಲ್ ಆನ್ಲೈನ್ ಕ್ಲಾಸ್ ಅದು ಬಂದಮೇಲೆ ನಾನು ಕಾಮರ್ಸ್ ತಗೊಳ್ತೇನೆ. ಹಾಗೆ ನಾವು ಫೋರ್ಸ್ ಏನು ಮಾಡಿಲ್ಲ ಸರ್, ಮ್ಯಾಥ್ಸ್ ಸೈನ್ಸ್ ಎಲ್ಲ ಒಳ್ಳೆ ಮಾರ್ಕ್ಸ್ ಬಂತು, ಬಟ್ ಕಾಮರ್ಸ್ ಫೀಲ್ಡ್ ತಗೊಂಡು ಇಲ್ಲಿ ಬಂದಮೇಲೆ ಸರ್ ಡೇ 1 ಅವಳು ಏನಿದ್ರು ಹಾರ್ಡ್ ವರ್ಕ್. ಅವಳು ಹೇಳಿದ್ದಲ್ಲ ಸರ್ ಆಗ ಏನಂದರೆ, ನನಗೆ ಯಾವುದೇ ಫೋರ್ಸ್ ನಾವು ಪೇರೆಂಟಾಗಿ ಮಾಡ್ತೇವೆ, ಓದು ಅದು ಇದು ಏನೂ ಇಲ್ಲ ಸರ್. ಈವನ್ ಮೊಬೈಲ್ ಮುಟ್ಟಿದ್ರು ಅವಳಿಗೆ ಮೊಬೈಲಿಗೆ ಟೈಮಿಂಗ್ಸ್ ಇದೆ, ಆದರೆ ಅವಳೇ ಮಾಡ್ತಾಳೆ. ಹೋದ ತಕ್ಷಣ ಒಂದು ಅವಳದ್ದು ಕೆಲಸ ಆದಮೇಲೆ ಮೊಬೈಲ್ ನೋಡ್ತಾಳೆ. ಆಮೇಲೆ ಅವಳ ಏನು ಅವತ್ತಿನ ದೈನಂದಿನ ಏನು ವರ್ಕ್ ಉಂಟು ಅದನ್ನು ಅವತ್ತಿಗೆ ಮಾಡಿ ಮುಗಿಸ್ತಾ ಇದ್ಲು. ಮತ್ತು ಹಾರ್ಡ್ ವರ್ಕ್ ಮಾಡಿದ್ದಾಳೆ ಸರ್, ಅದರ ಅವಳ ಎಫರ್ಟ್ ಇತ್ತು ರಿಸಲ್ಟ್. ಹಾಗೆ ಕೊನೆಯದಾಗಿ ತಮ್ಮ ಸುದ್ದಿ ಬಳಗಕ್ಕೆ ನಾವೊಂದು ತುಂಬ ಹೃದಯದ ಧನ್ಯವಾದ ತಿಳಿಸಿದೆ. ಯಾಕಂದರೆ ಈ ಥರದ ಹಲವಾರು ಪ್ರತಿಭೆಗಳನ್ನು ನೀವು ಜಗತ್ತಿನ ಮೂಲೆಗೆಂದು ಪರಿಚಯ ಮಾಡಿಕೊಟ್ಟಿದ್ದೀರಾ. ಹಾಗಾಗಿ ನೀವೊಂದು ಪ್ರೇರಣೆ ಅಂತಲೇ ಹೇಳ್ಬೋದು, ಮಾಡಿದ್ದೀರಾ. ಹಾಗೆ ಅವರ ಈ ವಂಶೀಯ ಮಗಳ ಏನು ಸಂಬಂಧಿಕರಿರ್ಬೋದು ಎಲ್ಲರೂ ಇದಕ್ಕೆ ತುಂಬ ಒಂದು ಆಶೀರ್ವಾದ ಮಾಡಿದ್ದಾರೆ. ಅವರಿಗೂ ಕೂಡ ನಮ್ಮ ಹೃದಯದ ಧನ್ಯವಾದಗಳು. ರಾಜ್ಯ ಮಟ್ಟದಲ್ಲಿ 8ನೇ ರ್ಯಾಂಕನ್ನು ಪಡೆದಿರುವಂಥ ಹಿಮಾನಿ ಕೂಡ ನಮ್ಮ ಜೊತೆಗಿದ್ದಾರೆ. KVG ಅಮರಜ್ಯೋತಿಯ ಸ್ಟೂಡೆಂಟ್ ಹಿಮಾನಿ, ಕಂಗ್ರ್ಯಾಚುಲೇಷನ್ಸ್. ನಿರೀಕ್ಷೆ ಮಾಡಿದ್ರಾ? ಅನ್ಎಕ್ಸ್ಪೆಕ್ಟೆಡ್. ಹೌದಾ? ನಾನು ಒಂದು 580 ಎಬೋವ್ ಬರ್ಬೋದು ಅಂತ ಅಂದ್ಕೊಂಡಿದ್ದೆ, 590 ಎಬೋವ್. ಓಕೆ. ನಿಮ್ಮ ಮನೆಯವರು ತಂದೆ ತಾಯಿಯನ್ನು ಪರಿಚಯ ಮಾಡಿ. ಇದು ನಮ್ಮ ಅಮ್ಮ, ಅದು ನಮ್ಮ ಚಿಕ್ಕಮ್ಮ. ತಂದೆಯವರು ಬರಲಿಲ್ಲ. ಹೆಸರು ಹೇಳಿ. ಸುಳ್ಯದಲ್ಲಿ ನ್ಯಾಯವಾದಿಯಾಗಿರುವಂತಹ ಜಯಪ್ರಕಾಶ್ ಬೈತಳ್ಕ ಅವರು ಅಲ್ವಾ? ಹೇಗೆ ಪ್ರಿಪೇರ್ ಆಗ್ತಾ ಇದ್ರಿ? ನಾನು ಅಂದರೆ ತುಂಬ ಪ್ರಿಪೇರ್ ಆಗ್ತಿರ್ಲಿಲ್ಲ. ನಾನು ಜಸ್ಟ್ ಡೈಲಿ ಒಂದು ಅಟ್ಲೀಸ್ಟ್ 1 or 1.5 hour ಓದ್ತಿದ್ದೆ, ಅಂದರೆ ಕಾಲೇಜ್ ಡೇಸ್. ಲಾಸ್ಟಿಗೆ ನಾನು ಡೈಲಿ ಒಂದು 8 hours ಓದ್ತಿದ್ದೆ, ಅಂದರೆ ರಜೆ ಇರುವಾಗ 8 to 9 hours ಓದ್ತಿದ್ದೆ. ಅಂದರೆ ಜಾಸ್ತಿ ಫುಲ್ ಓದಿ ಮಾಡಿದೆಲ್ಲ, ಆಲ್ಮೋಸ್ಟ್ 1.5 hour ಓದ್ತಿದ್ದೆ. ಆ್ಯಂಡ್ ಕಾಲೇಜಲ್ಲಿ ಎಂಜಾಯ್ ಮಾಡ್ತಿದ್ವಿ, ಎಲ್ಲ ಮಾಡ್ತಿದ್ವಿ. ಏನು ಬೇರೆ ಆ್ಯಕ್ಟಿವಿಟೀಸಲ್ಲಿದ್ದಿರಿ? ನಾನು ಸ್ಪೋರ್ಟ್ಸಲ್ಲಿದ್ದೆ, ಕಲ್ಚರಲ್ ಡ್ಯಾನ್ಸಿಂಗಲ್ಲೆಲ್ಲ ಇದ್ದೆ ಕಾಲೇಜ್. ಓಕೆ. ಏನು ಆ್ಯಂಬಿಷನ್ ಇದೆ ಹಿಮಾನಿ? ನಾನು ಈಗ CA ಆಸ್ಪಿರೆಂಟ್, CA ತ್ರಿಶಾಲಲ್ಲಿ. ಒಳ್ಳೆಯದಾಗಲಿ. ಹಿಮಾನಿ ಅವರ ಅಮ್ಮ ಮತ್ತು ಚಿಕ್ಕಮ್ಮ ಇಬ್ಬರು ಕೂಡ ನಮ್ಮ ಜೊತೆಗಿದ್ದಾರೆ. ಮನೆ ಮಗಳ ಸಾಧನೆ ಬಗ್ಗೆ ಅವರು ಏನು ಹೇಳ್ತಾರೆ ಕೇಳೋಣ. ಏನು ಅನ್ನಿಸ್ತಾ ಇದೆ? ಅವಳ ಪ್ರಯತ್ನ ಮಾಡಿದ್ದಾಳೆ, ಹೇಳ್ತಿದ್ಲು ಇಷ್ಟು ಬರ್ಬೋದು ಅಂತ, ಆದರೆ ಅವಳು ನೆನೆಸಿದ್ರಿಂದ ಜಾಸ್ತಿ ಬಂದಿದೆ. ತುಂಬ ಖುಷಿ ಆಗ್ತದೆ. ಹೇಗಿರ್ತಾರೆ ಮನೆಯಲ್ಲಿ? ಸೈಲೆಂಟ್, ಅವಳಷ್ಟಕ್ಕೆ ಅವಳು ಓದು. ನಾನು ಹಿಮಾನಿ ಚಿಕ್ಕಮ್ಮ, ರಶ್ಮಿ ವೈತಡಕ ಅಂತ ಸರ್. ಅವಳು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾಳೆ, ಓದ್ತಾಳೆ ಜಾಸ್ತಿ. ನಾವು ಅವಳಿಗೆ ಹೇಳಬಾರ್ದು ಓದು ಅಂತ, ಅವಳ ಪ್ರಯತ್ನ ಅದು. ಜಾಸ್ತಿ ಹೇಳಿದರೆ ನಮಗೆ ಬೈತಿದ್ಲು. ಮತ್ತು ತುಂಬ ನಿದ್ದೆ ಕೆಟ್ಟೆಲ್ಲ ಓದೋದಿಲ್ಲ ಅವಳು. ಮತ್ತು ನಮ್ಮೊಟ್ಟಿಗೆ ಎಂಜಾಯ್ ಮಾಡ್ತಾಯಿದ್ಲು. ಎಕ್ಸಾಮ್ ಟೈಮಲ್ಲಿ ಸಹ ಅಷ್ಟೇ, ನಮ್ಮ ಮಕ್ಕಳೆಲ್ಲ ಒಟ್ಟಿಗೆ ನಾವಿರೋದು, ನಮ್ಮ ಮಕ್ಕಳೊಟ್ಟಿಗೂ ಸಹ ಎಂಜಾಯ್ ಮಾಡ್ತಾಯಿದ್ಲು. ತುಂಬ ಇದು ಟೆನ್ಷನ್ ಎಲ್ಲ ಏನಿಲ್ಲ ಅವಳದು, ಫ್ರೀಯಾಗಿ ಓದ್ತಾಳೆ ಅವಳಷ್ಟಕ್ಕೆ. ಹಾಗೆ 100% ಫಲಿತಾಂಶವನ್ನು ಪಡೆಯುವುದರ ಜೊತೆಗೆ ಇಲ್ಲಿನ ಅನೇಕ ವಿದ್ಯಾರ್ಥಿಗಳು ಅತ್ಯುತ್ತಮವಾದ ಸಾಧನೆಯನ್ನು ಮಾಡಿದ್ದಾರೆ, ಉತ್ತಮ ಅಂಕಗಳನ್ನು ಪಡೆದಿದ್ದಾರೆ. ಅವರೆಲ್ಲರನ್ನು ಕೂಡ ಇವತ್ತು ಅಭಿನಂದಿಸುವ ಕಾರ್ಯಕ್ರಮ ನಡೆದಿದೆ. ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಆ ವಿದ್ಯಾರ್ಥಿಗಳನ್ನು ಕೂಡ ಮಾತಾಡಿಸ್ತಿದ್ದೇವೆ. ನಮ್ಮ ಹೆಸರು? ನಾನು ತನ್ವಿ ಜಯನಾಯಕ್. ನಾನು ಇಲ್ಲಿ ಆಲ್ಮೋಸ್ಟ್ KVG ಇನ್ಸ್ಟಿಟ್ಯೂಷನಲ್ಲಿ 14 ವರ್ಷ ಇದ್ದೇನೆ. ಆ್ಯಂಡ್ ಇಲ್ಲಿ 2 years ನನ್ನ ಜರ್ನಿ ತುಂಬ ಚೆಂದ ಇದೆ.
ಆ್ಯಂಡ್ ಇನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡಬೇಕು ಅಂದರೆ ತುಂಬ ಸಪೋರ್ಟಿವ್ ಇದ್ದಾರೆ ಇಲ್ಲಿಯ ಟೀಚರ್ಸ್. ಕ್ಲಾಸ್ ಆಗಿರಲಿ ಅಥವಾ ಕ್ಲಾಸ್ ಬ್ರೇಕ್ ಟೈಮಲ್ಲಿ ನಮಗೆ ಅವರ ಟೈಮನ್ನು ನಮಗೋಸ್ಕರ ಸ್ಪೆಂಡ್ ಮಾಡೋದು, ಅಥವಾ ಕ್ಲಾಸ್ ಬಿಟ್ವೀನ್ ಅವರು ನಾವೇನೇ ಡೌಟ್ ಇದ್ದರೂ ಕೇಳಿದ್ರು ನೀಟಾಗಿ ಎಕ್ಸ್ಪ್ಲೇನ್ ಮಾಡೋದು, ಶಾರ್ಟ್ಕಟ್ಸ್ ಕೊಡೋದು, ಪಾಯಿಂಟ್ಸ್ ಕೊಡೋದು ಎಲ್ಲ ಮಾಡಿದರು. ಆ್ಯಂಡ್ ಲಾಸ್ಟಿಗೆ ರಿವಿಷನ್ ಎಲ್ಲ ತುಂಬ ಚೆಂದ ಮಾಡಿದ್ದಕ್ಕೆ ಇವತ್ತು ನಮಗೆ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಹೆಲ್ಪ್ ಆಯಿತು. ಅಪ್ಪ ಅಮ್ಮನನ್ನು ಪರಿಚಯ ಮಾಡಿಕೊಡಿ. ಇದು ನನ್ನ ಡ್ಯಾಡಿ ಜಯರಾಮ್ ನಾಯಕ್ ಅಂತ, ಇದು ನನ್ನ ಕೇರ್ಪಾಳ. ಇದು ನನ್ನ ಅಮ್ಮ ಅನಿತಾ ಆರ್ ನಾಯಕ್ ಅಂತ. ನನ್ನ ಡ್ಯಾಡಿ ಮೆಸ್ಕಾಮಲ್ಲಿ ವರ್ಕ್ ಮಾಡ್ತಾರೆ, ನನ್ನ ಅಮ್ಮ ಅಡ್ವೊಕೇಟ್ ಆಗಿ ಇಲ್ಲಿ ಸುಳ್ಯದಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಓಕೆ. ನಾನು ಜನನಿ. ನಾನು ವಾಣಿಜ್ಯ ವಿಭಾಗದಲ್ಲಿ 600ಅಲ್ಲಿ 590 ತೆಗೆದಿದ್ದೇನೆ. 4ರಲ್ಲಿ 100 ಮತ್ತು 1ರಲ್ಲಿ ಇಂಗ್ಲೀಷಲ್ಲಿ 92 ಮತ್ತು ಅಕೌಂಟಲ್ಲಿ 98 ಬಂದಿದೆ. ಹಾಗೆ ವಾಪಸ್ ರಿವ್ಯಾಲ್ಯೂಯೇಷನ್ ಹಾಕಬೇಕು ಅಂತ ಇದ್ದಾನೆ, ಮತ್ತು ಬರೋದಿದೆ ರೀರೈಟ್ ಮಾಡ್ತಾನೆ. ಹಾಗೆ ತುಂಬ ಖುಷಿ ಆಗ್ತುಂಟು. ಇಲ್ಲಿನ ಟೀಚರ್ಸ್ ಮತ್ತು ಪೇರೆಂಟ್ಸ್ ಸಪೋರ್ಟ್ ಇರುವಾಗ ನಾವು ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಟೀಚರ್ಸ್ ನಾವು ಎಷ್ಟು ಗಂಟೆ ಎಷ್ಟು ನೈಟ್ ಬೇಕಾದರೂ ನಮಗೆ ಸಪೋರ್ಟ್ ಆಗಿದ್ದರು. ಹಾಗೆ ಅಪ್ಪ ಅಮ್ಮ ನಾನು ನೈಟ್ ಕೂತ್ಕೊಂಡಿದ್ರು ನನ್ನ ಜೊತೆ ಸಹ ಕೂತ್ಕೊಳ್ತಿದ್ರು. ನಾನು ಓದ್ತಿದ್ದೆ, ಅಪ್ಪ ಅಮ್ಮ ಕೂತ್ಕೊಳ್ತಿದ್ರು. ಪರಿಚಯ ಮಾಡ್ಕೊಳ್ಳಿ. ಇದು ನನ್ನ ಅಪ್ಪ ರುಕ್ಮಯ್ಯ ಗೌಡ, ಅಮ್ಮ ಗೀತಾ, ತಮ್ಮ ಕವನ್. ಇಲ್ಲಿ ಮನೆಯಲ್ಲಿ ನಮ್ಮದು ಬೆಳ್ಳಾರೆ ಕೊಡಿಯಾಲ. ಸರಿ, ಓಕೆ. ಜ್ಞಾನವಿ PJ. ಎಷ್ಟು ಮಾರ್ಕ್ಸ್ ಬಂದಿದೆ? ನನಗೆ 600ರಲ್ಲಿ 573 ಬಂದಿದೆ. ಮನೆಯವರನ್ನು ಪರಿಚಯ ಮಾಡಿ. ಇದು ನನ್ನ ಅಮ್ಮ ನಳಿನಿ HK ಅಂತ, ಅಪ್ಪ ಜಗದೀಶ್ PV, ಪೆರುಮುಂಡ ಮನೆ. ಈಗ ಇದ್ರು ಈಗಷ್ಟೇ ಓದ್ತಾರೆ. ಓಕೆ. ಹೇಗೆ ಅನಿಸಿತು ಈ ಕಾಲೇಜ್ ತುಂಬ ಸಪೋರ್ಟಿವ್ ಆಗಿ ಉಂಟು. ಸ್ಮಾರ್ಟ್ ಬೋರ್ಡನ್ನು ಯೂಸ್ ಮಾಡಿಕೊಂಡು ಪಾಠ ಮಾಡೋದಾಗಿರಲಿ ತುಂಬ ಹೆಲ್ಪ್ ಆಗ್ತದೆ ಅದರಿಂದ. ಮತ್ತು ಲೆಕ್ಚರ್ಸ್ ಅಷ್ಟೇ ತುಂಬ ಸಪೋರ್ಟಿವ್ ಆಗಿದ್ದರು. ಅವರ ಬ್ರೇಕ್ ಟೈಮಲ್ಲಿ ಕೂಡ ನಾವೇನಾದರೂ ಡೌಟ್ ಕೇಳಿದರೆ ಅದನ್ನು ಕ್ಲಿಯರ್ ಮಾಡೋದಾಗಿರಲಿ, ಲಂಚ್ ಟೈಮಲ್ಲಿ ಹೋದರೂ ಕೂಡ ಅವರ ಊಟದ ಟೈಮಲ್ಲಿ ಕೂಡ ನಮಗೋಸ್ಕರ ನಮ್ಮ ಡೌಟನ್ನು ಕ್ಲಿಯರ್ ಮಾಡೋದು ಅಷ್ಟು ಸಪೋರ್ಟಿವ್ ಆಗಿದ್ದರು. ಮತ್ತು ಬೋರ್ಡ್ ಮಾತ್ರ ಅಲ್ಲದೆ ಕಾಂಪಿಟೇಟಿವ್ ಕೂಡ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ. CET ನೀಟ್ ಕೋಚಿಂಗ್ಗಳನ್ನು ಇತ್ತೀಚೆಗಷ್ಟೇ 128 ಗಂಟೆಗಳ CET ಕ್ರ್ಯಾಶ್ ಕೋರ್ಸನ್ನು ನಾವು ಮುಗಿಸಿದ್ವಿ. ಈಗ ಮಾಕ್ ಟೆಸ್ಟ್ ಕೂಡ ನಡೀತಾ ಉಂಟು. ತುಂಬ ಹೆಲ್ಪ್ ಆಗ್ತಾ ಉಂಟು. ಖಂಡಿತವಾಗಿ ಬೋರ್ಡಿಗೆ ಕಾಂಪಿಟೇಟಿವಿಂದ ಕೊಡುವಂಥ ಸಪೋರ್ಟ್ ಕೂಡ ಹೆಲ್ಪ್ ಆಗ್ತಾ ಉಂಟು. ಕೆಲವೊಂದು ಬೋರ್ಡಿಗೆ ಕಾಂಪಿಟೇಟಿವಿಂದ ಕ್ವಶನ್ಸ್ ಬರ್ತದಲ್ಲ, ಅದು ಈ ಕಾಲೇಜಿಂದ ಕೊಡುವಂಥ ಕ್ರ್ಯಾಶ್ ಕೋರ್ಸಿಂದಾಗಿ ತುಂಬ ಹೆಲ್ಪ್ ಆಗಿತ್ತು. ಓವರಾಲ್ ಆಗಿ ಹೇಳೋದಾದರೆ ಕಾಲೇಜ್ ತುಂಬ ಸಪೋರ್ಟಿವ್ ಆಗಿ ಉಂಟು. ಮತ್ತು ಕನ್ನಡ ಮೀಡಿಯಮಿಂದ ಬಂದದಾದರೂ ಕೂಡ ಇಲ್ಲಿ ಕನ್ನಡ ಮೀಡಿಯಮಿಂದ ಬಂದದಾದರೂ ಕೂಡ ಇಲ್ಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇಂಗ್ಲೀಷಲ್ಲಿ ತುಂಬ ಕಷ್ಟ ಆಗ್ತಿತ್ತು ಸ್ಟಾರ್ಟಿಂಗಲ್ಲಿ. ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡೋದ್ರ ಮೂಲಕ ನಮಗೆ ಅವರು ಇಂಗ್ಲೀಷನ್ನು ಕಲಿಸಿ ಇವಾಗ ಒಂದು ಒಳ್ಳೆ ಬ್ಯಾಲೆನ್ಸಿಗೆ ಬಂದಿದೆ. ಪ್ರತಿಯೊಂದು ಲ್ಯಾಂಗ್ವೇಜ್ ವಿಷಯದಲ್ಲಿ ಯಾವುದೇ ಪ್ರಾಬ್ಲಮ್ ಆಗದೇ ಇರುವಾಗ ಈ ಕಾಲೇಜ್ ನೋಡಿಕೊಂಡಿದೆ. ಅದಕ್ಕೆ ತುಂಬ ಥ್ಯಾಂಕ್ಸ್. ನಿಮ್ಮ ಮಗಳು ಇಲ್ಲಿ ಕಲಿತಾ ಇದ್ದಾಳಲ್ಲ, ಹೆಸರು? ಸಾನ್ವಿ PN. ಸಾನ್ವಿ, ಎಷ್ಟು ಮಾರ್ಕ್ಸ್ ಬಂದಿದೆ? 584. ಓಕೆ, ಹೇಳಿ ಮಗಳ ಸಾಧನೆ ಮತ್ತು ಸಂಸ್ಥೆ. ಅವಳಿಗೆ ಸಪೋರ್ಟಿವ್ ಆಗಿದ್ದು ಟೀಚರ್ಸ್ ಅವರು ಅಷ್ಟೇ, ಲೆಕ್ಚರ್ಸ್ ಅವಳಿಗೆ ಫುಲ್ ಸಪೋರ್ಟ್ ಮಾಡ್ತಾಯಿದ್ರು. ಅವಳ ಎಫರ್ಟ್ ಎಷ್ಟಾಗ್ತದೆ ಅಷ್ಟು ಹಾಕ್ತಾಯಿದ್ರು, ಓದ್ತಾಯಿದ್ಲು. ಓಕೆ. ಪ್ರಿಯ ವೀಕ್ಷಕರೇ, KVG ಅಮರಜ್ಯೋತಿಗೆ 10 ತುಂಬಿದ ಹೊತ್ತು. ಬಹುಶಃ ಈ ಹೊತ್ತು ಸಾಧನೆ ಮಾಡಿದೆ, 100% ಸಾಧನೆ ಮಾಡಿದೆ. ಅದೇ ರೀತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ರ್ಯಾಂಕನ್ನು ಪಡೆದಿದೆ. ಈ ಖುಷಿಯಲ್ಲಿ ಇಲ್ಲಿಯ ಪ್ರಾಂಶುಪಾಲರು, ಉಪಪ್ರಾಂಶುಪಾಲರು, ಎಲ್ಲ ಉಪನ್ಯಾಸಕ ವೃಂದದವರು ಎಲ್ಲರೂ ಕೂಡ ಇದ್ದಾಗ ನಮ್ಮೊಂದಿಗೆ ಪ್ರಾಂಶುಪಾಲರಾಗಿರುವಂಥ ಪ್ರೊಫೆಸರ್ ಯಶೋಧ ರಾಮಚಂದ್ರ ಮೇಡಮ್ ನಮ್ಮ ಜೊತೆಗಿದ್ದಾರೆ. ಖುಷಿ ಅಲ್ವಾ ಮೇಡಮ್? ತುಂಬಾ ಖುಷಿ ಆಗ್ತದೆ. ಏಕೆಂದರೆ ಕಳೆದ ನಿರಂತರವಾಗಿ ನಾವು 100% ದಾಖಲಾತಿಯನ್ನು ಮಾಡ್ತಾ ಇದ್ದೇವೆ ಫಲಿತಾಂಶದಲ್ಲಿ. ಈ ವರ್ಷ ಆ ಒಂದು ಪರಂಪರೆ ಮುಂದುವರಿಸಿಕೊಂಡು ಬಂದಿದ್ದೇವೆ. ಜೊತೆಗೆ ಮಕ್ಕಳ ಒಂದು ಅದ್ವಿತೀಯ ಸಾಧನೆ ಅದು ಭಾಳ ಹೇಳಿಕೊಳ್ಳುವಂಥದ್ದು. ತಾಲೂಕಿನಲ್ಲೇ 3 ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಕಾಮರ್ಸಿನ ವಿದ್ಯಾರ್ಥಿಗಳು. ಅಂತೂ ಒಳ್ಳೆಯ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಇದಕ್ಕೆಲ್ಲ ಮುಖ್ಯ ಕಾರಣ ಅಂತ ಹೇಳಿದ್ರೆ, ನಾನಾಗಲೇ ಹೇಳ್ತಾ ಇದ್ದೆ, ಶಿಕ್ಷಣದ ಇದು ಸೆಕೆಂಡ್ ಇಯರ್ ಒಂದು PUC ಹಂತ ಇದೆಯಲ್ಲ, ಬಹಳ ಒಂದು ಮಹತ್ವದ ಹಂತ. ಇಲ್ಲಿ ಒಂದು ಟೀಮ್ ವರ್ಕ್ ಬೇಕಾಗುತ್ತೆ. ಅದು ಆಡಳಿತ ಮಂಡಳಿಯಿಂದ ಕಡೆ ನಮಗೆ ಎಲ್ಲ ರೀತಿಯ ಒಂದು ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಈ ಫೆಸಿಲಿಟೀಸ್ ವೈಸ್ ನೋಡಿದ್ರೆ ಯಾವುದಕ್ಕೂ ಏನೂ ಕೊರತೆ ಇಲ್ಲ. ಬೆಸ್ಟ್ ಆಫ್ ಬೆಸ್ಟ್ ನಮ್ಗೆ ಅವ್ರು ಕೊಡ್ತಾ ಇದ್ದಾರೆ. ಇನ್ನು ಟೀಚರ್ಸ್ ಎಫರ್ಟ್ಸ್ ಇದ್ದಲ್ಲ, ಅದಂತೂ ಬಹಳ ಒಂದು ಅಭೂತಪೂರ್ವವಾದಂಥ ಒಂದು ಬೆಂಬಲವನ್ನು ಟೀಚಿಂಗ್ ಫ್ಯಾಕಲ್ಟಿ ಕೊಡ್ತಾ ಇದ್ದಾರೆ. ಬಹುಶಃ ಅವರ ವೈಯಕ್ತಿಕ ವಿಚಾರಗಳಿಗಿಂತ ಹೆಚ್ಚಾಗಿ ಅವರು ಮಕ್ಕಳ ಒಂದು ಶೈಕ್ಷಣಿಕ ಪ್ರಗತಿಗೆ ಶ್ರಮಿಸ್ತಾ ಇದ್ದ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಎನಿ ಟೈಮ್ ನಮ್ಮ ಟೀಚರ್ಸ್ ಮಕ್ಕಳಿಗೆ ಸಿಗ್ತಾ ಇದ್ದಾರೆ, ಅವೈಲಬಿಲಿಟಿ ಇದೆ, ಹೇಳ್ತಾ ಇದ್ದಾರೆ, ತಿದ್ದುತ್ತಾ ಇದ್ದಾರೆ. ಎಲ್ಲ ರೀತಿಯಿಂದ ಅವರನ್ನು ನಾವು ತಿದ್ದಿದ್ದೇವೆ. ಬಹುಶಃ ನಮ್ಮ ಏನು ಈ
ಟೀಚಿಂಗ್ ಫ್ಯಾಕಲ್ಟಿ ಆ್ಯಂಡ್ ನಾನ್ ಟೀಚಿಂಗ್ ಫ್ಯಾಕಲ್ಟಿ ಇವರ ಒಂದು ಪ್ರಯತ್ನದಿಂದ ನಮಗೆ ಇದನ್ನು ಸಾಧನೆ ಮಾಡಲಿಕ್ಕಾಯಿತು ಅಂತ ನನ್ನ ಒಂದು ಅನಿಸಿಕೆ. ತುಂಬ ಖುಷಿ ಆಗ್ತಾ ಇದೆ. ಈ ಸಂಸ್ಥೆಯ ಉಪಪ್ರಾಂಶುಪಾಲರಾಗಿರುವಂತಹ ದೀಪಕ್ ಅವರಿದ್ದಾರೆ. ದೀಪಕ್ ಸರ್ ನಿರಂತರವಾಗಿ 100% ಸಾಧನೆ ಜೊತೆಗೆ ರಾಜ್ಯ ಮಟ್ಟಕ್ಕೂ ಕೂಡ ಒಂದು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಅವರು ಗುರುತಿಸುವಂತೆ ಮಾಡಿದ ಹೆಮ್ಮೆ ಈ ಸಂಸ್ಥೆ ಅಲ್ವಾ? ಹೌದು ಸರ್. ಆ್ಯಕ್ಚುಲಿ ನಮಗೆ 100% ಅಂತ ಹೇಳುವಂಥದ್ದು ಪ್ರತಿ ವರ್ಷ ಬರ್ತಾ ಇರುತ್ತೆ. ಮತ್ತು ನಮಗೆ ರಿಸಲ್ಟ್ ಅನ್ನುವಂಥದ್ದು ಪ್ರತಿ ವರ್ಷ ಬರ್ತಾ ಇರುತ್ತೆ. ಮಕ್ಕಳಿಗೆ ಈ ರಿಸಲ್ಟ್ ಮತ್ತು ಸಂತೋಷ ಅನ್ನುವಂಥದ್ದು ಅವರಿಗೆ ಜೀವಮಾನದಲ್ಲಿ ಒಂದೇ ಸಲ ಬರುವಂಥದ್ದು PUC ಅಂತ ಹೇಳುವಂಥದ್ದು. ಸೊ ತುಂಬ ಖುಷಿ ತಂದುಕೊಟ್ಟಿದ್ದೆ ನಮಗೂ ಅಷ್ಟೇ, ಮಕ್ಕಳಿಗೂ ಅಷ್ಟೇ. ಬಟ್ ಈ ಖುಷಿಯ ಹಿಂದೆ ನಮ್ಮ ಒಂದು ಶಿಸ್ತುಬದ್ಧವಾದಂತಹ ಒಂದು ಏನು ಕ್ಲಾಸಸ್ ಅಂತ ಆಗಿರ್ಬೋದು, ನಾವು ಒಂದು ಟೈಮ್ ಟೇಬಲ್ ಅಂತ ಸೆಟ್ ಮಾಡೋಂಥ ಆಗಿರ್ಬೋದು, ಅಂತ ಸೆಟ್ ಮಾಡಿ ಅದನ್ನು ಕ್ಲಾಸಸ್ ಯಥಾಪ್ರಕಾರ ಆಗುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ನಾವೀಗ ಎಂಡಿಗೆ ನಮ್ಮಲ್ಲಿ ಆಲ್ಮೋಸ್ಟ್ ಸೆಕೆಂಡ್ ಇಯರ್ಗೆ ಬೇಗನೆ ನಾವು ಪೋರ್ಷನ್ಸ್ ಮುಗಿಸ್ತೀವಿ. ಪೋರ್ಷನ್ಸ್ ಮುಗಿಸಿ ನಾವು ಡಿಸೆಂಬರ್ಲಿಗೆ ಒಂದು ಪೋರ್ಷನ್ಸ್ ಮುಗಿಸಿ ನಾವು ಮತ್ತು ಒಂದು ಎರಡು ತಿಂಗಳು ಅಥವಾ 3 ತಿಂಗಳು ಏನಿರುತ್ತೋ ನಾವು ಅದರಲ್ಲಿ ಕ್ಲಾಸ್ ಟೈಮ್ ಟೇಬಲ್ ಏನು ರೆಗ್ಯುಲರ್ ಟೈಮ್ ಟೇಬಲ್ ಇರುತ್ತೆ ಅದನ್ನು ನಾವು ಬೇರೆ ರೀತಿಯಾದಂಥ ಟೈಮ್ ಟೇಬಲ್ ಇಟ್ಕೊಳ್ತೀವಿ. ನಾವು 2 hours ಅಂತ ಟೈಮ್ ಟೇಬಲ್ ಮಾಡ್ಕೊಳ್ತೀವಿ. 4:45 5 o'clock ಗಂಟೆ ಕ್ಲಾಸಸ್ ಆಗ್ತದೆ 2 to 2 hours ಟೈಮ್ ಟೇಬಲಲ್ಲಿ. ಮತ್ತು ಪುನಃ ಒಂದು ಅರ್ಧ ಗಂಟೆ ಬ್ರೇಕ್ ಕೊಟ್ಟು ನಾವು ಒಂದು 7:30 ತನಕ ನಾವು ಕ್ಲಾಸಸ್ ಅಂತ ಮಾಡ್ತೀವಿ. ಸೊ ಹಾಗೆ ಮಾಡೋದಂತಾದರೆ ಯಾವುದೇ ಮಕ್ಕಳಂತ ಆಗಿರ್ಬೋದು, ಇವಾಗ ಒಂದು 60% ತಗೊಂಡಿರೋ ಮಕ್ಕಳು 10th ಅಂತ ಆಗಿರ್ಬೋದು, ಅವ್ರು ಡೆಫಿನೆಟಾಗಿ ಒಂದು ಡಿಸ್ಟಿಂಕ್ಷನ್ ಲೆವೆಲ್ಗಂಟ ನಾವು ಒಂದು ರೀಚ್ ಮಾಡ್ತೀವಿ. ಅಥವಾ ಡಿಸ್ಟಿಂಕ್ಷನ್ ತಗೊಂಡಿರೋ ಮಕ್ಕಳು ಡೆಫಿನೆಟಾಗಿ ಒಂದು ಟಾಪರ್ಸ್ ಆಗಿ ಬರೋವಂಥದ್ದು ಎರಾದಲ್ಲಿ ಆ ಟೈಮಲ್ಲಿ ಹೆಲ್ಪ್ ಆಗ್ತದೆ ಅಂತ. ಮತ್ತು ನಮ್ಮಲ್ಲೂ ಅಷ್ಟು ಟೀಚರ್ಸ್ ಎಲ್ಲ ಡೆಡಿಕೇಟೆಡ್ ಟೀಚರ್ಸ್ ಇದ್ದಾರೆ, ಎಲ್ಲ ಎಕ್ಸ್ಪೀರಿಯನ್ಸ್ ಇದ್ದಾರೆ. ಯಾವುದೇ ನಾವೊಂದು ಏನೇ ಒಂದು ಫ್ರೇಮ್ ವರ್ಕ್ ಮಾಡಿಕೊಟ್ರೆ ಹೀಗೆ ಮಾಡಬೇಕಂತಿದ್ರೆ ಡೆಫಿನೆಟಾಗಿ ಅವ್ರಿಗೆ ಖುಷಿಯಿಂದನೇ ಮಾಡ್ತಾರೆ ಅವರು. ಸೊ ಹಾಗಾಗಿ ನಮಗೆ ಒಂದು ಒಳ್ಳೆಯ ರಿಸಲ್ಟ್ ಬಂದಿದೆ ಸರ್. ಓಕೆ, ದ್ವಿತೀಯ PUC ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಅದ್ಭುತ ಸಾಧನೆಯನ್ನು ಮಾಡಿರುವಂಥ ಅಮರಜ್ಯೋತಿಯ ವಿದ್ಯಾರ್ಥಿಗಳು ಅವರ ಅನಿಸಿಕೆಗಳನ್ನು, ಜೊತೆಗೆ ಆಡಳಿತ ಮಂಡಳಿ ಉಪನ್ಯಾಸಕರು ಎಲ್ಲರ ಅನಿಸಿಕೆಗಳನ್ನು ಕೂಡ ಕೇಳಿದ್ದೀರಿ. ನಮ್ಮ ಕಡೆಯಿಂದಲೂ ಈ ವಿದ್ಯಾಸಂಸ್ಥೆಗೆ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಹೇಳ್ತಾ KVG ಅಮರಜ್ಯೋತಿ ವಿದ್ಯಾಸಂಸ್ಥೆಯಿಂದ ಕ್ಯಾಮರಾ ಪರ್ಸನ್ ರಕ್ಷಿತ್ ಕೊಕ್ಕುಜಡ್ಕ ಜೊತೆ ನಾನು ದುರ್ಗಾಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್, ಸುಳ್ಯ.